ಕೊಬ್ಬರಿಗಳು ಎಲ್ಲಾರು ಆಡ್ಸಕ್ ಹೋದಲ್ಲಿ ಬ್ಯಾರೆ ಜಿಲ್ಲಾದವ್ರು ಯಾರು ಆಡಾಕ್ತಂದ್ರ ನಮ್ಮ ಗಪ್ಪ ತಮ್ಮ ಒಂದಿಟ ಯಪ್ಪ ಹಲೋ ನೋಡ್ರಿ ರೆಫ್ರಿಗಳಿಗೊಂದು ವಿನಂತಿ ಏನಂದ್ರ ನಮ್ಮ ಬೆಳಗಾವಿ ಜಿಲ್ಲಾದ ರೆಫ್ರಿಗಳಿಗೆ ಏನ್ ವಿನಂತಿ ಅಂದ್ರ ನೀವು ಬೇರೆ ಜಿಲ್ಲಾದವ್ರು ಎಲ್ಲಾರು ಆಡಾಕ ಬಂದ್ರಂದ್ರ ರಿಜಿಸ್ಟ್ರೇಷನ್ ಆದ ಟೀಮ್ ನಮ್ಮಲ್ಲಿ ಆದಂತ ಟೀಮ್ನ್ಯಾಗ ಬೇರೆ ಜಿಲ್ಲಾದ ಆಟಗಾರರು ಬಂದ್ರ ನಮ್ಮ ಗಮನಕ್ಕೆ ತಗೊಂಡ್ ಬರ್ಬೇಕು. ಅವಾಗ ನಾವು ಆಡ್ಸಂದ್ರ ಆಡಿಸ್ಬೇಕು, ಇಲ್ಲಪ್ಪ ಅಂದ್ರ ಹೊರಗೆ ಹೋಗಿ ಅವ್ರನ್ನ ಹೊರಗೆ ಕಳಿಸಿ ಆಡ್ಸಂದ್ರ ಆಡಿಸ್ಬೇಕು. ಅದಕ್ಕೆಲ್ಲಾರು ನೀವು ರೂಲ್ಸ್ ಬದ್ಧ ಮಾಡ್ಬೇಕು. ಈ ರೂಲ್ಸ್ ಮಾಡೈತಿ, ಇದಕ್ಕೆ ಎಲ್ಲಾರು ಬದ್ಧವಾಗಿರ್ಬೇಕು. ಮುಂದಿನ ಪಂದ್ಯಕ್ಕಾಗಿ ಹಳ್ಳಿಮಟ್ಟಿ ಮತ್ತು ಚಿಂಚಲಿ, ಹಳ್ಳಿಮಟ್ಟಿ ಮಾಂತು, ಹಳ್ಳಿಮಟ್ಟಿ ಮತ್ತು ಚಿಂಚಲಿ ಅವ್ರಿ ಬೇಗನೆ ಬರ್ಬೇಕು. ಬಹಳ ಒಂದು ತುರುಸಿನ ಪಂದ್ಯ ಮೈದಾನದಲ್ಲಿ ಸಾಗ್ತಾ ಇದೆ. ಒಂದು ಬದಿಯಲ್ಲಿ ಬಲ ಇಲ್ಲಿ ಎಂತ ಒಂದು ಆಕರ್ಷಕವಾದ ಹಿಡಿತ ಬರ್ತಾ ಇದೆ. ಇಲ್ಲಿ ಹಾಲು ಅವರ ಬಂಧನ ಆಗ್ತಾ ಇದೆ. 2-0 ನಾಗನೂರ್ ಪರವಾಗಿ 2-0 ಸತೀಶ್ ಶುಗರ್ ಅಕಾಡೆಮಿ. ಈಗ ದಾಳಿ ಭಾಗದಲ್ಲಿ ಯಾರು? ನಾಗನೂರ್ ಪಾಳೆಯದ ಬಿಟ್ಟಲ್ಲ. ಇಲ್ಲಿ ಒಂದು ಡೈವಿಂಗ್ ಆಕ್ಷನ್ ಬರ್ತಾ ಇದೆ. ಕಾಪಾಡುವ ಅಕ್ಷರಗಳಲ್ಲಿ ಕಾಂಟ್ ನಡೀತಾ ಇದೆ. ಸರ್ದಾರ ಅಟ್ಟು ಓಡಿ ಬಂದ್ರೆ ನೀವು ಟೆಕ್ನಿಕಲ್ ಪಾಯಿಂಟ್ ಕೊಡ್ಬೇಕಾಗತ್ತೆ. ನೀವು ಲಾಸ್ಟ್ ವಾರ್ನಿಂಗ್ ಸರ್ದಾರ ಇಲ್ಲಿ ಕೊಡ್ತಾರ, ಕ್ವಾಟ್ ನಂತರ ಡಿಸಿಷನ್ ತಗೊಂಡಂತಾರ ಹೇಳಕ್ ಬರ್ರಿ, ಕೇಳಕ್ ಬರ್ರಿ. ಇಲ್ಲಿ 1, 2, 3 ಅಂತೇಳಿ ಕೌಂಟ್ ಸ್ಟಾರ್ಟ್ ಆಗಿದೆ. ಕಾದು ನೋಡೋಣ ಇಲ್ಲಿ ಎಷ್ಟು ಅಂಕ ದೊಚ್ಚಿದ್ದಾಳ. ಜಲ್ದಿ ಬರ್ಬೇಕು. ಬರ್ತಾರ ಸುರ್ಗುಪ್ ಸರ್ ಬರ್ತಾರೆ. ಒಂದ್ ಸ್ವಲ್ಪ ಇದನ್ನ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಆಟದ ಕರೆಯತ್ತಾರ ಸರ್. ಓಕೆ, ಮ್ಯಾಚ್ ಇಸ್ ಆನ್. ಒಂದೇ ಒಂದು ದಾಳಿಯಲ್ಲಿ 4 ಅಂಕದ ಸಂಪಾದನೆಯೊಂದಿಗೆ ಇಡೀ ಅಂಕಣವನ್ನು ಖಾಲಿ ಮಾಡಿದ ಭೂಪ ವಿಠಲ. 6-0 ಸತೀಶ್ ಶುಗರ್ ಅಕಾಡೆಮಿ ಪಾಳ್ಯದಲ್ಲಿ ಒಬ್ಬನೇ ಒಬ್ಬ ಆಟಗಾರ ಕಾದುಡುವ ಕ್ಷಣಗಳಲ್ಲಿ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಲೌಟ್ ಮಾಡುವ ಎಲ್ಲ ಯೋಚನೆ ಇದೆ. ಕಾದುಡುವ ಪಂದ್ಯದಲ್ಲಿ ಬದಲಾವಣೆ ಸೌದತ್ತಿ ಮತ್ತು ಹಳ್ಳಿಮಟ್ಟಿ ಮಾತುಕತೆ. ನೀವು ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕು, ಯಾಕಂದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಎಲ್ಲ ಅವ್ರು ಬಂದ್ ರಿಪೋರ್ಟ್ ಮಾಡ್ಕೊಂಡಿದ್ರು. ಅವ್ರು ಆ ಮ್ಯಾಚ್ ಕರೆದ್ಬಿಟ್ಟು ನಾನೇ ಒಂದ್ ಸ್ವಲ್ಪ ಇದ್ರ ಮಂದಿ ಇದ್ರ ಟೀಮ್ ಕರ್ತೀನಿ. ಹಲೋ, ಹಳ್ಳಿಮಟ್ಟಿ ಮಾಂತನ್ ಟೀಮ ಮತ್ತ ಸೌದತ್ತಿ ಬೇಗನೆ ಗ್ರೌಂಡ್ಗೆ ಬರ್ಬೇಕು. ಸೌದತ್ತಿ ಅವ್ರು ಲೇಟ್ ಮಾಡ್ಬೇಡ್ರ, ಪಟ್ನ ಇರ್ಬೇಕು ಅಂದ್ರಿ. ಆ ಸುಡುವ ಬಿಸಿಲಿನಲ್ಲೂ ಕೂಡ ಜನರಿಗೆಲ್ಲ ರಿಕ್ ಆಗಿದೆ. ಆದರೂ ಕೂಡ ಕಬಡ್ಡಿ ಮೇಲಿರುವ ಅಭಿಮಾನ, ಅದರ ಮೇಲಿನ ಗೌರವ ಎಲ್ಲರಲ್ಲೂ ಕೂಡ ಎದ್ದು ಕಾಣ್ತಾ ಇದೆ. 10-1 ನಡುವೆ ಪಂದ್ಯ ಸಾಗ್ತಾ ಇದೆ. ಬೆಳಗಾವಿ ಪಂದ್ಯ ಪ್ರಾರಂಭ ಮತ್ತೆ ದಾಳಿ ಭಾಗದಲ್ಲಿ ಬಸವೇಶ್ವರ ಹಳ್ಳಿಮಟ್ಟಿ ಮತ್ತು ರೇಣುಕಾದೇವಿ ಸೌದತ್ತಿ ಇಲ್ಲಿ ಮತ್ತೊಂದು ಯಶಸ್ವಿ ದಾಳಿ ಆಗ್ತಾ ಇದೆ. ರೇಣುಕಾದೇವಿ ಸೌದತ್ತಿ ಮತ್ತು ಬಸವೇಶ್ವರ ಹಳ್ಳಿಮಟ್ಟಿಗೆ ಇದು 2 ಎಕರೆ.
ಕಳೆದ ದಾಳಿಯಲ್ಲಿ 4 ಅಂಕದ ಸಂಪಾದನೆ ಮಾಡಿದ ವಿಠಲ ಮತನ ದಾಳಿ ಭಾಗದಲ್ಲಿ ಈ ಬಾರಿ ವಿಠಲದ ಬಂಧನ ಆಗ್ತಾದಲ್ಲಿ ಮಾರುತಿಯವರ ಟ್ಯಾಕಲ್ ಯಶಸ್ವಿ ಆಗ್ತಾ ಇದ್ದಲ್ಲಿ ಎನ್ನಿಂದ ಬಂದಿರತಕ್ಕಂಥ ಡೈವಿಂಗ್ ಆಂಕಲ್ಗೆ ಬಲಿಯಾಗ್ತಾ ಇದ್ದಾರೆ. ಈಗ ದಾಳಿ ಭಾಗದಲ್ಲಿ ಅಭಿ ಎತ್ತರದ 1ನೇ ಆಟಗಾರ ದಾಳಿ ಭಾಗದಲ್ಲಿ 5 ಡಿಫೆನ್ಸ್ ಆನ್ ಇದೆ. ಈಗ ದಾಳಿ ಭಾಗದಲ್ಲಿ ನಾಗ್ನೂರ್ ಪಾಳ್ಯದ ಮತ್ತೊಬ್ಬ ವಿಠಲ ಟಕ್ಕಲ್ ಆಗ್ತಾ ಇದೆ. ಬಿಗಿಯಾದ ಬಂಧನ. ದಾಳಿ ಭಾಗದಲ್ಲಿ ಅಭಿ ಈ ಕಡೆ 4 ಡಿಫೆನ್ಸ್ ಆನ್ ಇದೆ. ನಾಗ್ನೂರ್ ಪಾಳ್ಯದಲ್ಲಿ ಆಳ್ವಾಸ್ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಅದ್ಭುತವಾದ ದಾಳಿಗಾರ ಸತೀಶ್ವರ ಅಕಾಡೆಮಿ ಪರವಾಗಿ ಸೆಲ್ಫ್ ಆಗಿದೆ. ರಾಯಲ್ ಭಾಗದಲ್ಲಿ ಶಿವ ಕೆಜೆ ಭಾಗದ ಪ್ರತಿಭೆ ದಾಳಿ ಭಾಗದಲ್ಲಿ ಶಿವ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾಲಿಕೆಯಲ್ಲಿ ಅಪಸಾಗ್ತಾ ಇದ್ದಾರೆ. ಈಗ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ರೇಣುಕಾದೇವಿ ಸೌದತ್ತಿ 2 ದಂಡಾಂಶದಿಂದಲೇಬೇಕು. ಈಗ ದಾಳಿಯಲ್ಲಿ ಸಿದ್ರಾಯ್. ಈಗ ಇಲ್ಲಿ ಒಂದು ಮೈಂಡ್ ಗೇಮ್ ನಡೀತಾ ಇದೆ. ಡುವಾಡೈಗೆ ಆಡ್ತಾ ಇದ್ರೆ ಡುವಾಡೈನಲ್ಲಿ ಯಾರು? ಶಿವು. ಇದು ಡುವಾಡೈ ಇದೆ. ಇಲ್ಲಿ ಬರ್ತಾ ಇದೆ. ಆಟಗಾರ ಲಕ್ಷಣ ಆಟಗಾರ ಪ್ಲೇಯರ್ ತರ ಇಟ್ಕೋರಿ. ರೆಫ್ರಿ ಅವ್ರು ಏನ್ ಡಿಸಿಷನ್ ಕೊಡ್ತಾನ ದಯಮಾಡಿ ಅದಕ್ಕೆ ಬದ್ಧರಾಗಿ ಆಟ ಆಡ್ರಿ. ವಾಗ್ವಾದ ಮಾಡಕ್ ಹೋಗ್ಬೇಡ್ರಿ. ಡುವಾಡೈ ಇಲ್ಲ 5-13 ನಾಗ್ನೂರ್ ಪರವಾಗಿ 13-5 ಅಕಾಡೆಮಿ ಸತೀಶ್ ಶುಗರ್. ಇಲ್ಲಿ ಮತ್ತೆ ಆಗ್ತಾ ಇದೆ. ಆಟಗಾರ ಲಕ್ಷಣಕ್ಕೆ ಆಟ ಆಡ್ಕೋಬೇಕು. ಯಾಕಂದ್ರೆ ನಿರ್ಣಾಯಕರ ಮೇಲೆ ಕೈ ಮಾಡ್ತಿರೋ ಪ್ಲೇಯರ್ಗಳಲ್ಲ, ನಿಜವಾದ ಪ್ಲೇಯರ್ ಅಲ್ಲೇ ಅಲ್ಲ ನೀವು. ದಾಳಿ ಭಾಗದಲ್ಲಿ ನಿರ್ಣಯಕ್ಕೆ ಬದ್ಧರಾಗಿರಿ. ಯಾರು ಕೂಡ ನಿರ್ಣಾಯಕರಿಗೆ ವಾದ ಮಾಡಬೇಡಿ. ಇದು ಆಟಗಾರ ರಕ್ಷಣೆ ಆಗಿರೋದಿಲ್ಲ. ಅನಾಲಿ ಸೀರಿಯಲ್ ವಹಿಸ್ಕೊಂಡ್ರೆ ಹಿಂದ ಔಟ್ ಆಫ್ ಅಂಡ್ ಪ್ಲೇಯರ್. ಈಗ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲು. ಈಗ ಹಾಲಪ್ಪನ ದಾಳಿ ಬರ್ತಾ ಇದೆ. ಈ ಕಡೆ ಬೋನಸ್ ಆಫ್ ಇದೆ. 4 ಡಿಫೆನ್ಸ್. ಕಳೆದ ಒಂದು ರೈಡ್ನಲ್ಲಿ ಒಂದು ಅದ್ಭುತವಾದ ಟಚ್ ಮಾಡುವ ಮುಖಾಂತರ 1 ಅಂಕದ ಸಂಪಾದನೆಯಲ್ಲಿದ್ದ. ಈ ಬಾರಿ ಈ ಕಡೆ ರೈಟ್ ಕಾರ್ನರ್ ರಿಸೀವ್ ಯಾವುದೇ ಅಂಕದ
ತಂಡದ ಸಂಪಾದನೆ ಎಲ್ಲ ಬರಿಗೆ ಅಲ್ಲಿ ವಾಪಸ್ ಆಗ್ತಾ ಇದ್ದಾನೆ. ದಾಳಿ ವಿಭಾಗದಲ್ಲಿ ಸುರೇಶ ಎಡಬದಿಯ ದಾಳಿಗಾರ. ಹಲೋ ಅಣ್ಣ, ಲೈವ್ ಚಾಲೂ ಆಗಿಲ್ಲ ನೋಡು, ಲೈವ್ ಬರ್ತಿಲ್ಲ. ಎಲ್ಲಾ ಫೋನ್ ಹಚ್ಚಿ ಹೇಳ್ತಿದ್ದಾರೆ, ಲೈವ್ ಬರ್ತಿಲ್ಲ. ಈಗ ಮತ್ತೊಮ್ಮೆ ದಾಳಿ ಬರ್ತದೆ. ಇಂಥ ಸುರಿ ಬಿಸಿಲಲ್ಲಿ ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಕಂಕನವಾಡಿ ಎಲ್ಲ ಕಬಡ್ಡಿ ಅಭಿಮಾನಿಗಳು. ಇದರೊಂದಿಗೆ ಫಸ್ಟ್ ಹಾಫ್ ಡಿಸೈನ್ ಮಧ್ಯಂತರ ಮುಕ್ತಾಯಕ್ಕೆ 14-4 ಅಂಕದ ಮುನ್ನಡೆಯಲ್ಲಿ ಮಹಾಲಕ್ಷ್ಮಿ ನಾಗನವರು. ಓಕೆ, ಮತ್ತೆ ಪಂದ್ಯ ಪ್ರಾರಂಭ. ಮಧ್ಯಂತರ ಸಮಯದ ಮೇರೆಗೆ ದ್ವಿತೀಯಾರ್ಧ ಪ್ರಾರಂಭ. ದ್ವಿತೀಯಾರ್ಧದ ಮೊದಲ ದಾಳಿಯಲ್ಲಿ ಹಾಲಪ್ಪ ವೇಗದ ದಾಳಿಗಾರ ಎಡಬದಿಯಿಂದ ದಾಳಿಯನ್ನು ಮಾಡ್ತಾ ಇದ್ದಾನೆ. ನಾಗನೂರು ತಂಡದ ಮೇಲೆ ದಾಳಿ. ಆ ಕಡೆ ಬೋನಸ್ ಆಫ್ ಇದೆ. ಐವರ್ ಡಿಫೆನ್ಸ್ ಆನ್. ಕಿಕ್ ಕೊಡ್ತಾ ಇದೆ ಇಲ್ಲಿ. ಒಂದು ಅದ್ಭುತವಾದ ಕಿಕ್ ಮುಖಾಂತರ ಒಂದು ಅಂಕ ದಾಖಲಿಕೆ. ಮತ್ತೆ ದಾಳಿ ವಿಭಾಗದಲ್ಲಿ ಸುರೇಶ್ ರೇಣುಕೋಲಿ ಸೌಂದರ್ಯ ಬಸವೇಶ್ವರ ಮಟ್ಟಿ ಬರಪ್ಪ, ಜಲ್ದಿ ಬರಬೇಕು. ನಾಗನೂರು ತಂಡದ ಸಪಟ ದಾಳಿಗಾರ ಸುರೇಶ್ ಅವರು ದಾಳಿ ವಿಭಾಗದಲ್ಲಿ ಅಂಕಣದ ಹೊರಭಾಗದಲ್ಲಿರುವ ವಿಠಲ್ ಅವರನ್ನ ಕರೆತರುವ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಸುರೇಶ್ ಅವರಿಂದ ನಿಧಾನಗತಿಯ ನಿಧಾನ ಪಾದ ಚಲನೆ ಆಟ ನಡೀತಾ ಇದೆ. ಯಾವುದೇ ಅಂಕ ಇಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಈ ಕಡೆ ದಾಳಿ ವಿಭಾಗದಲ್ಲಿ ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಗಾರ ಮತ್ತೆ ಹಾಲಪ್ಪ. ಶರವೇಗದ ದಾಳಿಯಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಹಾಲಪ್ಪ. ಯಾವುದೇ ಅಂಕದ ಸಂಪಾದನೆ ಇಲ್ಲದೆ ವಾಪಸ್ ಆಗ್ತಾ ಇದ್ದಾನೆ ಬರಿಕಾಯಲ್ಲಿ. ಈಗ ದಾಳಿ ವಿಭಾಗದಲ್ಲಿ ಮತ್ತೆ ಸಪಟ ದಾಳಿಗಾರ ನಾಗನೂರು ತಂಡದ ಪರವಾಗಿ ಸುರೇಶ ದಾಳಿ ವಿಭಾಗದಲ್ಲಿ ಎಡಬದಿಯ ದಾಳಿಗಾರ ನಿಧಾನಗತಿಯ ದಾಳಿಯನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಬೋನಸ್ ಇದೆ. 6 ಓವರ್ ಡಿಫೆನ್ಸ್. ಎರಡು ಕೂಡ ಬೆಳಗಾವಿ ಮೂಲದ ಬಲಿಷ್ಠ ತಂಡಗಳು. ಮತ್ತೆ ದಾಳಿ ವಿಭಾಗದಲ್ಲಿ ಅಭಿ ಆಳವಾಸ್ ತಂಡದ ದಾಳಿಗಾರ ದಾಳಿ ವಿಭಾಗದಲ್ಲಿ ಎತ್ತರದ ಉದ್ದನೆ ನೀಲಕೈ ನಾಟಕರ ಎಡಬದಿ. ಇಲ್ಲಿ ಒಂದು ಸೂಪರ್ ಟಕ್ಕಲ್ ಆಗ್ತಾ ಇದೆ ಅಲ್ಲಿ. ಇಲ್ಲಿ ಮತ್ತೊಂದು ಅಂಕದ ಸಂಪಾದನೆ. ಇದರೊಂದಿಗೆ ವಿಠಲ್ ಅವರ ರಿಭಾಗ ಆಗ್ತಾ ಇದೆ. ಆ ದಾಳಿ ವಿಭಾಗದಲ್ಲಿ ಹಾಲಪ್ಪ. ಆ ಕಡೆ 6 ಓವರ್ ಡಿಫೆನ್ಸ್. ಬೋನಸ್ ಆಗಿದೆ. ಇಲ್ಲಿ ಡಿಫೆನ್ಸ್ ನಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಯಾಕೊಂಡು ಆಗ್ಲೂ ಸ್ವಲ್ಪ ಗಲಿಬಿಲಿ ಆಗ್ತಾ ಇದೆ. 16-82 ಪಂದ್ಯ. 16 ನಾಗನೂರು ಪರವಾಗಿ 9 ಸತೀಶ್ ಶುಗರ್ ಅಕಾಡೆಮಿ. ಎಲ್ಲಿ ವೇಗದ ದಾಳಿ ಬರ್ತಾ ಇದೆ. ವಿಠಲ್ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಕಳೆದ 2 ದಾಳಿಯಲ್ಲಿ ಅವರು ಟ್ಯಾಕ್ ಆಗಿದ್ರು, ಈ ಬಾರಿ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ. ಮತ್ತೆ ದಾಳಿ ವಿಭಾಗದಲ್ಲಿ ಹಾಲಪ್ಪ. ಎಡಬದಿಯ ದಾಳಿಗಾರ ಇಲ್ಲಿ ಹಾಲಪ್ಪ ಅವರ ಬಂಧನ ಆಗ್ತಾ ಇದೆ.
ಈ ಕಡೆಗೆ ಸುಪಟ ಕಲಾನಿದೆ 18-9 ನಡುವೆ ಪಂದ್ಯ. 9 ಅಂಕದ ಬೃಹತ್ ಮುನ್ನಡೆಯೊಂದಿಗೆ ನಿರಂತರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಮಹಾಲಕ್ಷ್ಮಿ ನಾಗನೂರ್ ತಂಡ. ಇದರಲ್ಲಿ ಗೆದ್ದ ತಂಡ ನೇರವಾಗಿ ಸೆಮಿಫೈನಲ್ಗೆ ಬೆಳಗಾವಿ ಜಿಲ್ಲಾ ತಂಡದ ವಿರುದ್ಧ ಆಡಿದ. ಈಗ ದಾಳಿ ಭಾಗದಲ್ಲಿ ಮಾರುತಿ ಬಾಕ್ ಲೈನ್ ಅನ್ನ ಕ್ರಾಸ್ ಮಾಡಿ ಬರ್ತಾ ಇದ್ದಾರೆ. ಈಗ ದಾಳಿ ಭಾಗದಲ್ಲಿ ವಿಠಲ ನಾಗನೂರು ತಂಡದ ಬಲಗೈ. ವಿಠಲ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ದಾಳಿಗಾರ, ವೇಗದ ದಾಳಿಗಾರ, ಬಲಬದಿಯಿಂದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಆ ಕಡೆಗೆ ಸುಪಟೆ ಕಲಾವಿದ ಡಿಫೆನ್ಸಿವ್ ಭಾಗವನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಎಲ್ಲ ಮಿಸ್ಟೇಕ್ ಬರ್ತಾ ಇದೆ, ಭಾರತದ ಮಿಸ್ಟೇಕ್ ಇದು. ದಾಳಿ ಭಾಗದಲ್ಲಿ ಅಜಯ್ನ ಬಂಧನವಾಗ್ತಾ ಇದೆ. ಲಾಸ್ಟ್ 5 minutes ರಿಮೈನಿಂಗ್. 5 ನಿಮಿಷ. 2 ದಿನದ ನಾಯಕರ ಗಮನಕ್ಕೆ ಅಲರ್ಟ್. ಬಸವೇಶ್ವರ ಅಳಿಮಟ್ಟಿ ಮತ್ತು ವೇಣುಕದೇವಿ ಸೌದತ್ತಿ. ಬರಪ್ಪ ಜಲ್ದಿ ಬರಬೇಕು, ಇದು ನಮಗೆ ಕೊನೆ ಕರೆ. ಸೌದತ್ತಿ ವರ್ಸಸ್ ಅಳಿಮಟ್ಟಿ ಎಂ. ಕಮಿಟಾರ್ ಈ ಮ್ಯಾಚ್ ಮುಗಿದ ತಕ್ಷಣ ಪಟ್ಟಿ ಹಚ್ಚಕ್ಕೆ ರೆಡಿ ಆಗಿರ ಬೇಗ. ಇದು ದಾಳಿ ವಿಭಾಗದಲ್ಲಿ ಆಲ್ವಾಸ್ ತಂಡದ ಪ್ರತಿಭೆ ಅಭಿ ದಾಳಿ ವಿಭಾಗದಲ್ಲಿ ನಾಗನೂರು ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಎಚ್ಚರಿಕೆ ನಿಧಾನಗತಿಯ ಪಾದವನ್ನು ಇಡ್ತಾ 23-9 ಪಂದ್ಯ. ಇಲ್ಲಿ ಸುರೇಶ್ ಅವರ ಬಂಧನವಾಗ್ತಾ ಇದೆ. ಈಗ ಮತ್ತೆ ದಾಳಿ ಭಾಗದಲ್ಲಿ ಹಾಲು. ಲಾಸ್ಟ್ 4 minutes, ಕೊನೆಯ 4 ನಿಮಿಷದ ಆಟ ಬಾಕಿ. 2 ದಿನದ ನಾಯಕರ ಗಮನಕ್ಕೆ ಲಾಸ್ಟ್ 4 minutes. ಇಲ್ಲಿ ಬರ್ತಾ ಇದೆ ಎಂತ ಒಂದು ಪಂದ್ಯ ನಡೀತಾ ಇದೆ ಆದ್ಮೇಲೆ. ಬಹಳಷ್ಟು ಹೈ ವೋಲ್ಟೇಜ್ ಮ್ಯಾಚ್ ಆಗಿರ್ತಕ್ಕಂಥ ಪಂದ್ಯ. ಈ ಕಡೆ ವಿಠಲ್ ಅವರಿಗೆ ಬಾಕ್ಲೈನ್ ಹೆಚ್ಚಿ ಆಡ್ತಾ ಇದ್ದಾರೆ ಸತೀಶ್ ಅಕಾಡೆಮಿ ಅವರು. ನಾನು ಬಾಕ್ಲೈನ್ ಮುಟ್ಟುತ್ತೇನೆ, ನಿನ್ನನ್ನು ನಾವು ಬಾಕ್ಲೈನ್ ಮುಟ್ಟಕ್ಕೆ ಬಿಡಲ್ಲ ಅಂತೇಳಿ ಈ ಕಡೆಗೆ ಅನಿಲ್ ಅವರು, ಈ ಕಡೆ ಸಿದ್ದರಾಯ್ ಅವರು, ಆ ಕಡೆ ವಿಠಲ್ ಅವರು ವೇಗದ ದಾಳಿಯಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾನೆ ವಿಠಲ. ಇಪ್ಪತ್ನಾಲ್ಕು 11 ಲಾಸ್ಟ್ 3 minutes, ಕೊನೆ 3 ನಿಮಿಷದ ಆಟ. ಲಾಸ್ಟ್ 3 minutes ಬೋತ್ ಟೀಮ್ ಕ್ಯಾಪ್ಟನ್ಸ್ ಮತ್ತೆ ಬಾಕ್ಲೈನ್ ಹೆಚ್ಚು ಆಡ್ತಾ ಇದ್ದಾರೆ. ಸ್ವಲ್ಪ ಆಗ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಕೊನೆ ಗಳಿಗೆಯಲ್ಲಿ? ಕಟ್ ಮಾಡಿ ನಾವು